ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮನೆ ಅಳಿಮಯ್ಯ ಊರಿಗೆ ದೊರೆಯನ್ನ ಇಸ್ಯ ಎಂಥ ಹೆಮ್ಮೆ ಕೊಡ್ತದೆ. ನನ್ನ ತಂಗಿನ ರಾಜನ್ ಕೊಟ್ಟಿವ್ನಿ. ಅವ ಮಾಕಳವ ನಿನ್ ದಯ ಕಣವ. ಇದು ಈ ಕಿತ್ತೋದು ನನ್ನ ಮಗ ರಾಜ ಅಂತೆ, ನಾನು ಇವನು ಸೇವಕ ಅಂತೆ. ಮನೆ ಹಾಳಾಗೋಗ ನನಗೂ ಒಂದು ಟೇಮ್ ಬರ್ತದೆ, ಆಗ ತೋರಿಸ್ತೀನಿ. ಸೋಮೇಗೌಡ್ರೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನಾ ಅದು ನಮ್ಮ ತಮ್ಮನ್ನ ಇಡೀ ಊರಿನವರೆಲ್ಲ ರಾಜ ಅಂತಿರ್ತಾರಲ್ಲ, ಇಂಥ ತಮ್ಮನ ಕೈಲಿ ಅಣ್ಣ ಅನ್ಸ್ಕೊಳ್ಳೋ ಪುಣ್ಯ ಆನಂದಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಕೇಳಿಸ್ಕೊಂಡ್ರೆ ಬರಗೌಡ್ರೆ, ಎಂತ ಮಾತಾಡ್ಬಿಟ್ರು ಸೋಮೇಗೌಡ್ರು. ನಮ್ಮ ಅಣ್ಣ ಯಾವಾಗ್ಲೂ ಹಂಗೆ ನನ್ನನ್ನ ರಾಜ ಅಂತಾನೆ ಕರೆಯೋದು. ನನ್ನನ್ನು ಕಂಡ್ರೆ ನಮ್ಮ ಅಣ್ಣನಿಗೆ ತುಂಬಾ ಇಷ್ಟ. ನಾನು ಊಟ ಮಾಡಬೇಕಾದ್ರೆ ಕೈ ತೊಳಿತಾನೆ, ಕಾಫಿ ಕುಡಿಯೋದಕ್ಕಿಂತ ಮುಂಚೆ ಲೋಟ ತೊಳಿತಾನೆ, ಬಾತ್ರೂಮ್ ರಾಜ್ರೆ ಸಾಕು ನಿಲ್ಸಿ. ನಿಮ್ಮ ಮಾತು ಕೇಳಿ ಶಿವಣ್ಣ ಆಗ್ಲೇ ಕುಸಿಲಿ ಆರ್ತಾವನೆ. ಇನ್ನೂ ಮ್ಯಾಕ್ ಆರ್ಬಿಟ್ರೆ ಕಷ್ಟ ಆಯ್ತದೆ. ಅದು ದಿಟ ನಿಗೌಡ್ರೆ, ಅದು ದಿಟ. ಇವಳಜ್ಜಿ ರಾಣಿ ಸರಿಯಾಗಿ ತಯಾರು ಮಾಡೋಳೆ ಇವನ್ನ. ಎಷ್ಟೇ ಆಗಲಿ ಈ ನನ್ನ ಮಗನ ತಂಗಿ ಅಲ್ವಾ, ಭಾರಿ ಅವಳೆ. ಒಡ್ಬೇಕಿಡ್ಬೇ ಎಲ್ಲ ಅದಕ್ಕೆ ತವ ಇತ್ತು. ರಾಣಿ ಫೋನ್ ಮಾಡಿ ಎದುರಿಸಿದ್ಲು ಅಂತ ನನ್ನ ಒಡವೆನೇ ಕೊಟ್ಟಿವಳಿ. ಈ ಪೆದ್ನನ್ ಮಗ ಎಲ್ಲೂ ಬೀಳಿಸ್ತೇ ಇದ್ರೆ ಸಾಕು. ಆಮೇಲೆ ಮನಗೌಡ್ರೆ, ನಮ್ಮ ಮನೆ ಒಸಿ ಚಿಕ್ಕದು, ನೀವು ಒಸಿ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗೇನಿಲ್ಲ, ನೀವು ತಲೆ ಕೆಡ್ಸ್ಕೋಬೇಡಿ. ನಮ್ಮನ್ನು ಬಡವರ ಬಂಧು, ದೀನ ದಲಿತರ ಆಶಾ ಕಿರಣ, ಬಡವರ ದಾನಿ ಆಗಾಗ ಮೌನಿ. ಭಲೆ ಭಲೆ ಭಲೆ. ಕಣ್ ಕಡ್ಸಕ್ಕಿಲ್ಲ ಅಣ್ಣ, ಸುಮ್ಮನೆ ಇರು. ಹಾಗೆಲ್ಲ ಒಬ್ಬರಿಗೆ ಬೈಬಾರ್ದು. ಯಾಕಪ್ಪ, ಏನ್ ಬೇಕು ನಿನ್ಗೆ? ಶಿಕ್ಷಕ ತಿರ್ಪೆಯಲ್ಲಿ ಏನ್ ಕೇಳ್ತಾನೆ ಬುದ್ಧಿ? ನೋಡಪ್ಪ, ನೀ ಬೇಜಾರು ಮಾಡ್ಕೋಬೇಡ. ಆ ಮಕ್ಕಳ ಮುಂದೆ ನಾವೆಲ್ಲರೂ ಒಂದಲ್ಲ ಒಂದು ರೀತಿಲಿ ತಿರುಪೆ ಇರ್ತವೆ. ನಿಂಗೆ ನಾನು ಕೊಡ್ತೀನಿ. ರಾಣಿ ನಾನು ರಾಜನ್ ಥರ ಇರಬೇಕು ಅಂತ ಹೇಳ್ಕೊಟ್ಟಿದ್ದಾಳೆ. ಅದಕ್ಕೆ ನಾನು ಸಿನಿಮಾದಲ್ಲಿ ನೋಡಿರೋ ಥರನೇ ಇರಬೇಕು. ಬಾವಾ, ನೀವು ಕೊಡೋದು ಬೇಡ. ನಾನು ರಾಜ, ನಾನು ಕೊಡ್ತೀನಿ. ಮನು ಹೊಸಿ ಅದೇನಂತ ನೋಡಪ್ಪ. ಇದು ರಾಜಾಜ್ಞೆ, ಯಾರು ಮಾತಾಡೋ ಹಾಗಿಲ್ಲ. ಅನ್ಬಿಸ ಬುದ್ಧಿ. ದೊಡ್ಡೋರು ಹಾಗೆಲ್ಲ ಕಾಲಕ್ಕೆ ಬೀಳ್ಬಾರ್ದು, ಅದು ಒಳ್ಳೇದಲ್ಲ. ದೇವ್ರು ನಿಮಗೆ ಚೆನ್ನಾಗಿಟ್ಟಿರ್ಲಿ ಬುದ್ಧಿ. ಅಯ್ಯಯ್ಯೋ, ಹೋಯ್ತಲ್ಲಪ್ಪ ನನ್ನ ಉಂಗ್ರ. ಈ ತಿರುಪೆದವನು ಒತ್ತಾದ್ರೂ ಅದನ್ನ ಎತ್ಕೊಂಬತ್ತೀನಿ. ಒಂದ್ ನಿಮಿಷ ಬಂದೆ. ಏಯ್ ನೈ ನಿಂತ್ಕೊಳ್ಳ, ತಿರ್ಬೋಕಿ ನಾಯಿ ಕೊಡ್ಲನ್ನ. ತಿರ್ಬೋಕಿ ನನ್ನ ಮಗನೇ, ನಾನಲ್ಲ ಕಣ ತಿರ್ಪೆ, ನೀನು. ಚಲೋ ತಾಯಿ ನನ್ನ ಮಗ. ಅಯ್ಯೋ ಹೋಯ್ತಲ್ಲಪ್ಪ ನನ್ನ ಉಂಗುರ. ಅತ್ತಿಗೆ ಮುಟ್ಬಿಡೋಕಿಲ್ಲ ನಾನು. ಎಲ್ಲೋದು ಈ ಬಡ್ಡಿ ಮಗ. ಏನಾಯ್ತು ಸೋಮೇಗೌಡ್ರೆ? ಏನಿಲ್ಲ, ಹೋಗಮ್ಮ. ಹೋಣ ನಡ್ರಿ. ನಿಲ್ಸಿ. ಬರ್ರವ, ಬರ್ರಿ. ಮಹಾರಾಜರು ಬಂದವ್ರೆ, ಸ್ವಾಗತ ಮಾಡಮ್ಮ. ಬರ್ರಿ ಬನ್ನಿ. ಒಂದ್ ನಿಮಿಷ ಮನು. ಮಹಾರಾಜರೇ ಇಳಿಯಿರಿ. ಬಾ, ಏನ್ ಮರ್ಯಾದೆ. ಏನ್ರವ ಮಾಡ್ತಿದ್ದೀರಾ? ಬನ್ನಿ. ಮಾಸ್ತಿಕೊಪ್ಲು ದೊರೆಗೆ ಜೈ. ರಾಣಿ ಎಲ್ಲ ಹೇಳಿದ್ಯಾ?
ಹ್ಞೂ ಅದಕ್ಕೆ ನನ್ನ ಪ್ರಕಾರ ಏನೂ ತೊಂದರೆ ಆಗಕ್ಕಿಲ್ಲ. ಸಾಕು ಈಗ ಮೊದಲು ಆರತಿ ಮಾಡ್ಬಿಡಿ, ಆಮೇಲೆ ಜೈ ಕರಕ್ ಹೋಗುವಂತೆ. ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜ ಕುಲತಿಲಕ, ವೀರರ ವೀರ, ಅಜಯ ಶೂರ, ವಿಶ್ವ ವಿಜೇತ, ರಾಜರ ರಾಜ, ಮಾಸ್ತಿಕೊಪ್ಲು ಮಹಾರಾಜ ಶ್ರೀಯುತ ಮನುಗೌಡ್ರಿಗೆ ಜಯವಾಗಲಿ. ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಇಷ್ಟೇ ಸಾಕಾಗಿಲ್ಲ, ನಾನು ಹೇಳ್ತೀನಿ ಕೇಳಿ. ಬಡವರ ಬಂಧು, ದೀನದಲಿತರ ಆಶಾ ಕಿರಣ, ಶ್ರಮಜೀವಿಗಳ ಧ್ವನಿ, ಮೌನವಾಗಿದ್ದರೆ ಪ್ರತಿಧ್ವನಿ, ಯುವಕರ ಕನಸಿಗೆ ದಾರಿ ತೋರಿಸುವ ದಣಿ, ಜನರ ನೋವನ್ನು ಹೆಗಲ ಮೇಲೆ ಹೊತ್ತ ಮಹಾ ಸಾಧಕ, ನಮ್ಮ ಮನೆಯ ಬಾಲಕ, ನಾನು ಇವರ ಸೇವಕ. ಶ್ರೀ 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 ಮನುಗೌಡ್ರಿಗೆ ಜಯವಾಗಲಿ, ಜಯವಾಗಲಿ, ಜೈ ಜಯವಾಗಲಿ. ಜೈ ಜೈ ಜೈ. ಆಯ್ತಾಯ್ತು, ಅಳೇಂದ್ರು ತುಂಬ ಹೊತ್ತಿಂದ ಬಿಸಿಲವ್ರೆ. ನಡ್ರಿ ಒಳಗೆ ಹೋಗುವ. ರಾಜರೇ ಬನ್ನಿ. ರಾಜಾದಿರಾಜ ಮನುಗೌಡ್ರಿಗೆ ಜೈ. ರಾಜಾದಿರಾಜ ಮನುಗೌಡ್ರಿಗೆ ಜೈ. ರಾಜಾದಿರಾಜ ಮನುಗೌಡ್ರಿಗೆ ಜೈ. ರಾಜಾದಿರಾಜ ಮನುಗೌಡ್ರಿಗೆ ಜೈ. ಶಿವು, ಈ ಚೇರು ಯಾರಿಗೆ? ಮಾರಿಗುಡಿ ಚೇರ್ಮನ್ದು. ತಮಾಷೆ ಮಾಡಿದ್ದು, ಅದು ನಮ್ಮ ರಾಜರಿಗೆ ಅಂತ ತಕ ಬಂದಿದ್ವಿ. ನಾವು ಬರೋಷ್ಟ್ರಾಗೆ ತಂದಿಟ್ಟವ್ರೆ. ಅಳೇಂದ್ರೆ ಕೂತ್ಕೊಳ್ಳಿ. ನಾನು ಅಲ್ಲಿ ಕೂತ್ಕೊಳ್ಳಲ್ಲ. ಕೂತ್ಕೊಂಡ್ರೆ ಬಯಸ್ಕೋಬೇಕಾಗುತ್ತೆ. ಏನು ಬಯಸ್ಕೋಬೇಕಾ? ಯಾರು ಬೈತಾರೆ ನಿಮ್ಗೆ? ಯವ್ವ, ಏನನ್ನ ಹೆಚ್ಚು ಕಮ್ಮಿ ಆದರೆ ನನ್ನೇ ಹಿಡ್ಕತೀನಿ ಅಂದಿದ್ಲು ರಾಣಿ. ಏನಪ್ಪ ಮಾಡೋದು ಇವಾಗ? ಒದೆ ತಿನ್ನಕ್ಕೆ ಮಾಸ್ತಿ ಕೊಪ್ಪಲಿಂದ ಮಾರಿಗುಡಿಗೆ ಬಂದಂಗಾಯ್ತು ನನ್ನ ಹಣೆ ಬರ. ಅಣ್ಣ ತಮಾಷೆ ಮಾಡ್ತವ್ರೆ. ಇದ್ರೊಳಗೆ ತಮಾಷೆ ಏನಾಯ್ತವ? ಬಯಸ್ಕೊಬೇಕು ಅಂತ ಬಾಯಿ ಬಿಟ್ಟು ಹೇಳ್ತಾವ್ರೆ. ಏನ್ ಅಳಿ ದೇವ್ರು, ತಮ್ಮನ್ನ ಯಾರು ಬೈತಾರೆ? ಮವಾದ ಆ್ಯಕ್ಚುಲಿ ಬುದ್ಧಿವಂತರು ಹೇಳೋ ಮಾತಿದು. ಯೂಶಲಿ ಬುದ್ಧಿವಂತರು ಅವರಲ್ಲಿ ಅವರೇ ಮಾತಾಡ್ಕೋತಾರೆ. ಅದಕ್ಕೆ ಅದರಲ್ಲಿ ಕೂತ್ರೆ ನನಗೆ ನಾನೇ ಬೈಕೋಬೇಕಾಗುತ್ತಲ್ಲ ಅಂತ ಹೇಳ್ತಿದ್ದಾರೆ ಅಲ್ವಾ? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ